ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತು ನಡೆದಂತಹ ಬೆಂಗಳೂರಿನಲ್ಲಿ ನಡೆದಂತಹ ಏನಂತೀರ ತಾವುಗಳು ಕನ್ನಡ ಯೂನಿಟ್ ಟೆಸ್ಟ್ 1 ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಅಕ್ಷಯ್ ಅವರಿಗೆ ಧನ್ಯವಾದಗಳು. ಬನ್ನಿ ಈಗ ನೋಡೋಣ. ಮಾಯಾ ತನುಜೆ ಎಂದರೆ EK ಅಂತ ಇದೆ. ಆಪ್ಷನ್ ಡಿ ಮಂಡೋದರಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2 ಗುರು ಹೇಗೆ ವರ್ತಿಸಬಾರದು ಅಂತ ಇದೆ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ ಲಘುವಾಗಿ ವರ್ತಿಸಬಾರದು. ಕ್ವಶನ್ ನಂಬರ್ 3 ಮಿನುಗುವ ಹಸಿರು ಪಾಚಿಗಳನ್ನು ಏನಿದು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಏನಿದು ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವರಿಗೆ ಬದುಕಿಗೆ ಆಧಾರವಾಗಿದ್ದವು ಅಂತ ಇದೆ. ಕ್ವಶನ್ ನಂಬರ್ 3 ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ವಿಶ್ಲಿಂಗ್ ಏನಪ್ಪ ಅದು ದುಷ್ಟಗಳ ಕೃಷ್ಣೇಗೌಡನ ಆನೆಯ ಹೆಸರು ಏನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗೌರಿ ಅನ್ನುವಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ದಿಸ್ ಈಸ್ ಅವರ್ ಮೇಲ್ ಐ ಡಿ. ಪ್ಲೀಸ್ ಸೆಂಡ್ ಯುವರ್ ಏನಂತೀರ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂಥ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿ ಕೊಡಿ. ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಇದೆ. ಬಸವಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅಂತ ಇದೆ. ಅದು ಕಣ್ಣಿನ ನೋವು ಅನ್ನುವಂಥದ್ದು ಸರಿಯಾದ ಉತ್ತರ. ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ. ಸರಿಯಾದ ಉತ್ತರ ಏನಪ್ಪ ಅದು ಸುಳ್ಳುಗಳಿಂದ ಮುಕ್ತನಾಗಿದ್ದ ಅಂತ. ಮಾರ್ಷ್ನ ಜೊತೆಗಾರನ ಹೆಸರು ಏನು ಅಂತ ಇದೆ. ಪೋಣಜ್ಜಿ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಒಂದು ಮೇಲಡಿಗೆ ಕ್ವಶನ್ ಪೇಪರ್ಸ್ಗಳು ಕಳುಹಿಸಿಕೊಡಿ. ವಚನಗಳು ಯಾರು ಹೇಳಿ ನೋಡೋಣ. ಉರಿ ಲಿಂಗಪೆದ್ದಿ, ಕರ್ನಾಟ ಭಾರತ ಕಥಾಮಂಜರಿ. ಅದಕ್ಕೆ ಸರಿಯಾದ ಉತ್ತರ ಕುಮಾರವ್ಯಾಸ. ಪಗೆಯಂ ಬಾಲಕನೆಂಬರೆ ಪುರುಗೆರೆ ಸೋಮನಾಥ. ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬಹುರೂಪಿಣಿ ವಿದ್ಯೆಯ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳ್ಯಾವುವು. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು. ಹೌದಲ್ವಾ? ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದು ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಮತ್ತು ನಾವು 2 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆಗಳು. ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗ್ತಾ ಇದ್ವಿ. ಕೆಳಗಿನ ವಾಕ್ಯಗಳಲ್ಲಿ ಒಂದು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಈ ಕೆಳಗಿನ ವಾಕ್ಯಗಳ ಒಂದು ಸಂದರ್ಭ ಸೂಚಿಸಿ ಅದು ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಏನಿದೆ ಭಾಷಾಭ್ಯಾಸ ಕಡೆಗೆ ಹೋಗ್ತಾ ಇದ್ದೀವಿ. ಗ್ರಾಮರ್ ಪಾರ್ಟ್. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಸೂಚನೆ ಗುಣವಾಗಿ ಉತ್ತರಿಸಿ. ನೋಡಿ ಆಯಿತಾ, ಇವೆಲ್ಲ 4 ಅಂಕದ ಪ್ರಶ್ನೆಗಳು. ಸ್ವಲ್ಪ ನೋಡ್ಕೊಳ್ಳಿ. ಬನ್ನಿ ಈಗ ದೃಷ್ಟಿ ಅಂತ ಇದೆ. ತತ್ಸಮ ತದ್ಭಾವವನ್ನು ಬರೆಯಿರಿ ಅಂತ. ದೃಷ್ಟಿ ಅಂದರೆ ಏನಂತ ಬರೀತೀರಾ? ಯೋಗಿ ಅಂತ ಬರಿಬೋದು, ಯಜ ಅಂತ ಬರಿಬೋದು, ದಿಟ್ಟ ಅಂತ. ಆಯಿತಾ, 3ಕ್ಕೂ ಆನ್ಸರನ್ನು ಹೇಳಿಬಿಟ್ಟಿದ್ದೇನೆ. ದೃಷ್ಟಿಗೆ ಏನು ಬರೀತೀರಾ? ದಿಟ್ಟ ಅಂತ. ಜೋಗಿಗೆ ಯೋಗಿ ಅಂತ ಬರೀರಿ. ಜಸ್ಸಾಗೆ ಯಜ ಅಂತ ಬರೀರಿ. ಮುಗೀತು. ಈ ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಯಾವುದೋ ಹಾಡು ಹಕ್ಕಿ, ಕಿರು ಹಾದಿ, ಹೆಮ್ಮರ ಅಂತ. ಇದಕ್ಕೆ ಏನದು ಗುಣವಾಚಕ ಅಂದರೆ ಅಬ್ಜೆಕ್ಟಿವ್ ಅಂತ. ಎಂಥ ಹಕ್ಕಿ? ಹಾಡು ಅನ್ನುವಂಥದ್ದೇ ಇಲ್ಲಿ ಉತ್ತರ ಆಗಿರುತ್ತದೆ. ಕಿರು ಹಾದಿ ಅಂತ ಇದೆ. ಎಂಥ ಹಾದಿ ಅಂದರೆ ಕಿರು ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಹೆಮ್ಮರ ಅಂತ ಇದೆ. ಹಿರಿದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಧನ್ಯವಾದಗಳು. ಬನ್ನಿ, ಸಲೀಲ ಅಂತ ಇದೆ. ಸಮಾನಾರ್ಥಕ ಅಂದರೆ ಸಿನಾನಿಮ್ಸ್ ಅಂತ. ಸಲೀಲ ಅಂತ ಹೇಳಿದರೆ ನೀರು ಅಂತ ಬರೀರಿ ಅಥವಾ ಜಲ ಅಂತಲೂ ಬರೆಯಬಹುದು. ಮರ್ಕಟ ಅಂತ ಇದೆ. ಅದು ಮಂಗ ಅಂತ ಅಥವಾ ಕೋತಿ ಅಂತ ಬರಿಬೋದು. ನೆಕ್ಸ್ಟ್ ನಾರಿ ಅಂತ ಇದೆ. ಹೌದಲ್ವಾ? ನಾರಿ ಅಂದರೆ ಹೆಣ್ಣು ಅಂತ, ಸ್ತ್ರೀ ಅಂತಲೂ ಬರಿಬೇಕು. ಬನ್ನಿ ವಿದ್ಯಾರ್ಥಿಗಳೇ, ಕೊನೆಯ ಭಾಗದಲ್ಲಿದ್ದೀವಿ. 27ನೆಯ ಪ್ರಶ್ನೆ. ಒಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ, ಒಂದು ಲೆಟರ್ ರೈಟಿಂಗ್ ಇದೆ. ಯಾವುದಾದ್ರೂ ಒಂದನ್ನು ತಾವುಗಳು ಬರಿಬೇಕಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಮತ್ತೊಮ್ಮೆ ನಮ್ಮ ಅಕ್ಷಯ್ ಬೆಂಗಳೂರು ನಾರ್ತ್ನಿಂದ ಕಳಿಸಿಕೊಟ್ಟಂತಹ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಗಾಡ್ ಬ್ಲೆಸ್ ಯು ಆಲ್.